ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಸ್ನೇಹಿತರೆ, ಶ್ರೀರಾಮಚಂದ್ರ ನಮ್ಮ ಭಾರತೀಯರಿಗೆ ಆದರ್ಶಪ್ರಾಯ, ಏಕಪತ್ನಿ ವ್ರತಸ್ಥ, ಮರ್ಯಾದಾ ಪುರುಷೋತ್ತಮ, ಪಿತೃವಾಕ್ಯ ಪರಿಪಾಲಕ ರಾಮನ ದಿನವನ್ನು ಇವತ್ತು ಅದ್ಧೂರಿಯಾಗಿ ಭಾರತದಾದ್ಯಂತ ಆಚರಣೆಯನ್ನು ಮಾಡಲಾಗುತ್ತೆ. ಸ್ನೇಹಿತರೆ, ಹುಣಸೂರಿನ ಸಾಂಸ್ಕೃತಿಕ ಕೇಂದ್ರದ ಮಕ್ಕಳು ವಿಕ್ರಮ್ ವೇದಿಕೆಯಲ್ಲಿ ಶ್ರೀರಾಮನ ಒಂದು ಭಜನೆಯನ್ನು ಹಾಡಿನ ರೂಪದಲ್ಲಿ ಹಾಡಿದ್ದಾರೆ. ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಎಂಥ ಸುಮಧುರವಾದಂತಹ ಭಜನೆಯ ಹಾಡು. ಆ ಸುಂದರ ಹಾಡನ್ನು ವಿಕ್ರಮ್ ವೇದಿಕೆಗೆ ಹೋಗಿ ನಾನು ಚಿತ್ರೀಕರಣವನ್ನು ಮಾಡಿದ್ದೇನೆ. ಆ ರಾಮನವಮಿಯ ಕಾರ್ಯಕ್ರಮಕ್ಕೆ ಗಾವಡಗೆರೆಯ ಮಠಾಧೀಶರು ಬಂದಿದ್ದರು, ಗಣೇಶ್ ಕುಮಾರಸ್ವಾಮಿಯವರು ಬಂದಿದ್ದರು, ಡಾಕ್ಟರ್ ಲೋಹಿತ್ ಅವರು ಬಂದಿದ್ದರು, ಹಾಗೆಯೇ ಅನೇಕ ಗಣ್ಯರು ಸಹ ಉಪಸ್ಥಿತರಿದ್ದರು. ರಾಮನವಮಿಯ ಆ 9 ದಿನದ ಕಾರ್ಯಕ್ರಮಗಳನ್ನು ಬಹಳ ಅದ್ಧೂರಿಯಾಗಿ ನಡೆಸ್ಕೊಟ್ರು. VN ದಾಸ್ರವರು ಇದರ ಮುಖ್ಯಸ್ಥರಾಗಿದ್ದರು ಅಂತ ಹೇಳ್ತಾ, ಬನ್ನಿ ಈಗ ಸಾಂಸ್ಕೃತಿಕ ಕೇಂದ್ರ ಪ್ರಭುರಾವ್ರವರ ನಿರ್ದೇಶನದಲ್ಲೇ ಆದಂತಹ ಈ ಒಂದು ಹಾಡು ಬಹಳ ಮಧುರವಾಗಿದೆ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಅದನ್ನು ತಮಗೆ ಉಣಬಡಿಸ್ತಾ ಇದ್ದೇನೆ.
ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.